ಒಬ್ಬ ಮನುಷ್ಯ ಕೇವಲ 32 ವರ್ಷಗಳಲ್ಲಿ ಜಗತ್ತನ್ನೇ ಬದಲಿಸಲು ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರವೇ ಆದಿಶಂಕರಾಚಾರ್ಯರು. ಅವರು ಕೇವಲ ಧರ್ಮಪ್ರಚಾರಕರಲ್ಲ, ಅವರು ಒಬ್ಬ ಮಹಾನ್ ನಿರ್ಧಾರಕ, ಕರುಣಾಮಯಿ ಮತ್ತು ಕ್ರಾಂತಿಕಾರಿ ಚಿಂತಕ. ಅವರ ಜೀವನದ ಪ್ರತಿಯೊಂದು ಘಟನೆಯೂ ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ. ಇಂದು ನಾವು ಆದಿಶಂಕರರ ಜೀವನದ 5 ಮಹತ್ವದ ಕ್ಷಣಗಳನ್ನು ಮತ್ತು ಅವುಗಳಿಂದ ನಾವು ಕಲಿಯಬೇಕಾದ ಜೀವನದ ಪಾಠಗಳನ್ನು ತಿಳಿಯೋಣ. ಬಾಲಕಶಂಕರರು ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಮೊಸಳೆ ಅವರ ಕಾಲನ್ನು ಹಿಡಿಯುತ್ತದೆ. ಆಗ ಅವರು ತಾಯಿಯಲ್ಲಿ ಕೇಳುವುದು ಒಂದೇ, ನನಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡು. ತಾಯಿ ಒಪ್ಪಿಗೆ ನೀಡಿದ ಕೂಡಲೇ ಮೊಸಳೆ ಕಾಲನ್ನು ಬಿಡುತ್ತದೆ. ಇಲ್ಲಿ ಮೊಸಳೆ ಎಂದರೆ ನಮಗೆ ಎದುರಾಗುವ ಸಂಕಷ್ಟಗಳು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದರೆ ನಿರ್ಣಾಯಕ ಕ್ಷಣಗಳಲ್ಲಿ ನಾವು ಧೈರ್ಯದ ನಿರ್ಧಾರ ಮಾಡಬೇಕು. ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಕಾಲವೇ ನಮಗೆ ದಾರಿ ಮಾಡಿಕೊಡುತ್ತದೆ. ಕಾಶಿಯ ಬೀದಿಯಲ್ಲಿ ಶಂಕರರು ನಡೆದು ಹೋಗುವಾಗ ಒಬ್ಬ ಚಂಡಾಲ ಎದುರಾಗುತ್ತಾನೆ. ದೂರ ಹೋಗು ಎಂದು ಶಂಕರರು ಹೇಳುತ್ತಾರೆ. ಆತ ಕೇಳುವುದು ಒಂದೇ, ಯಾರು ದೂರ ಹೋಗಬೇಕು, ಈ ದೇಹವೋ ಅಥವಾ ಎಲ್ಲರಲ್ಲೂ ಇರುವ ಆತ್ಮವೋ? ಶಂಕರರಿಗೆ ತಮ್ಮ ತಪ್ಪು ಅರಿವಾಗುತ್ತದೆ. ಜ್ಞಾನ ಎನ್ನುವುದು ಕೇವಲ ಪುಸ್ತಕದಲ್ಲಿದ್ದರೆ ಸಾಲದು, ಅದು ನಡವಳಿಕೆಯಲ್ಲಿರಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ದೈವಿಕ ಅಂಶವಿದೆ ಎಂದು ತಿಳಿಯುವುದೇ ನಿಜವಾದ ಶಿಕ್ಷಣ. ಅಹಂಕಾರವನ್ನು ಬಿಟ್ಟು ಎಲ್ಲರನ್ನೂ ಸಮಾನವಾಗಿ ಗೌರವಿಸುವುದೇ ಶ್ರೇಷ್ಠತೆ. ಸನ್ಯಾಸಿಗಳಿಗೆ ಕುಟುಂಬದ ಸಂಬಂಧವಿರುವುದಿಲ್ಲ ಎಂಬ ನಿಯಮವಿದ್ದರೂ ಶಂಕರರು ತಮ್ಮ ತಾಯಿಗೆ ನೀಡಿದ ಮಾತಿನಂತೆ ಆಕೆಯ ಅಂತ್ಯಕಾಲದಲ್ಲಿ ಧಾವಿಸಿ ಬರುತ್ತಾರೆ. ಸಮಾಜದ ವಿರೋಧದ ನಡುವೆಯೂ ತಾಯಿಯ ಅಂತ್ಯಕ್ರಿಯೆಯನ್ನು ತಾವೇ ನೆರವೇರಿಸುತ್ತಾರೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮಗೆ ಜನ್ಮ ನೀಡಿದ ತಂದೆತಾಯಿಯರ ಮೇಲಿನ ಕರ್ತವ್ಯವನ್ನು ಮರೆಯಬಾರದು. ಮಾನವೀಯತೆ ಮತ್ತು ಪ್ರೀತಿ ಶಾಸನಗಳಿಗಿಂತ ಮಿಗಿಲಾದದ್ದು. ಬಡ ಬ್ರಾಹ್ಮಣ ಮಹಿಳೆಯ ಸ್ಥಿತಿ ಕಂಡು ಮರುಗಿದ ಶಂಕರರು ತಮಗಾಗಿ ಏನನ್ನೂ ಕೇಳಲಿಲ್ಲ. ಬದಲಿಗೆ ಆಕೆಯ ದಾರಿದ್ರ್ಯ ನೀಗಿಸಲು ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರು. ನಮ್ಮ ಶಕ್ತಿ ಮತ್ತು ಜ್ಞಾನ ಇತರರ ಕಣ್ಣೀರು ಒರೆಸಲು ಬಳಕೆಯಾಗಬೇಕು. ನಮಗಾಗಿ ಬದುಕುವುದು ಸಾಮಾನ್ಯ ಜೀವನ. ಇತರರ ಸುಖಕ್ಕಾಗಿ ಪ್ರಾರ್ಥಿಸುವುದು ಮತ್ತು ಶ್ರಮಿಸುವುದು ಆಚಾರ್ಯರ ಜೀವನ. ಕಾಶ್ಮೀರದ ಶಾರದಾ ಪೀಠದ 4 ದ್ವಾರಗಳನ್ನು ಗೆದ್ದು ಸರ್ವಜ್ಞ ಪೀಠ ಏರುವುದು ಅಂದು ಅತಿದೊಡ್ಡ ಸಾಧನೆಯಾಗಿತ್ತು. ಶಂಕರರು ಸತತ ಅಧ್ಯಯನ ಮತ್ತು ತರ್ಕದ ಮೂಲಕ ಅದನ್ನು ಸಾಧಿಸಿದರು. ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ಶಿಸ್ತು, ನಿರಂತರ ಕಲಿಕೆ ಮತ್ತು ಕಠಿಣ ಪರಿಶ್ರಮ ಬೇಕು. ನಾವು ಜ್ಞಾನದ ಶಿಖರ ಏರಬೇಕೆಂದರೆ ನಮ್ಮ ಬುದ್ಧಿ ಚುರುಕಾಗಿರಬೇಕು ಮತ್ತು ಮನಸ್ಸು ಸ್ಥಿರವಾಗಿರಬೇಕು. ಆದಿಶಂಕರಾಚಾರ್ಯರು ಕೇವಲ ಇತಿಹಾಸದ ಪುಟಗಳಲ್ಲಿರುವ ವ್ಯಕ್ತಿಯಲ್ಲ, ಅವರು ನಮ್ಮ ದೈನಂದಿನ ಬದುಕಿನ ಸ್ಫೂರ್ತಿ. ನಿರ್ಧಾರದಲ್ಲಿ ದೃಢತೆ, ನಡವಳಿಕೆಯಲ್ಲಿ ಸಮಾನತೆ, ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಜ್ಞಾನದಲ್ಲಿ ಶ್ರೇಷ್ಠತೆ ಇವೇ ಶಂಕರರು ನಮಗೆ ಬಿಟ್ಟು ಹೋದ ಆಸ್ತಿ. ಈ ಶಂಕರ ಜಯಂತಿಯಂದು ಅವರ ಈ 5 ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ.